ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ? ಆರಾಮದ್ರಿ? ನಾನು ಆರಾಮದೀನಿ. ಅರ್ಶನಾ ಫ್ಯಾಮಿಲಿ ಲಾಗ್ಸಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನೋಡ್ರಿ, ನಾನು ಮೆಂತ್ಯ ಪಲ್ಲೆ ಇಡಾಕತ್ತೀನಿ. ಇದು ಫ್ರೆಶ್ ಆಗಿ ತೊಗೊಂಬಂದಿದ್ರು ಯಜಮಾನ್ರು, ಹಾಗಾಗಿ ಈಗ ನಾನು ಇದೆಲ್ಲ ಸೋಸಿ ಇಟ್ಬಿಡ್ತೀನಿ ರೀ. ಅಂದರೆ ಈಗ ಕ್ಲೈಮೇಟ್ ಭಾಳ ಕೂಲ್ ಇದೆಯಲ್ಲ, ಹಾಗಾಗಿ ತರಕಾರಿ ಅಂತೂ ಎಲ್ಲ ಸಸ್ತಾನೇ ಆಗಿಬಿಟ್ಟೈತೆ. ಇದು ಪಾಪ ರೈತರು ಹಾಕಿರ್ತಾರಲ್ಲ, ಅವ್ರಿಗಂತೂ ಎಷ್ಟು ಕಷ್ಟ ಆಗಿರ್ಬೋದು. ಅಂದರೆ ಟೊಮ್ಯಾಟೊ ಹಣ್ಣು ಬರೀ 10-15 ರೂಪಾಯಿ ಕಿಲೋ ಅಂತೆ. ನೋಡಿದರೆ ಅದು ಎಷ್ಟು ಒಂಥರ ಡೈಮಂಡ್ ಇದ್ದಂಗೆ ಇದಾವೆ ಟೊಮ್ಯಾಟೊ. ನೋಡಿದ್ರೇ ತುಂಬ ಖುಷಿ ಆಗುತ್ತಾ. ಅಂದರೆ ಪಾಪ ರೈತರಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು. ನಮಗೇನು ಖುಷಿ ಆಗುತ್ತಾ ಸಸ್ತಾ ಇದೆ ಅಂಥೇಳಿ. ಅವರೆಷ್ಟು ಮನಸ್ಸಿಗೆ ನೋವು ಮಾಡ್ಕೊತಾರೆ, ನೆಕ್ಸ್ಟ್ ಹಾಕಿ ಎಲ್ಲ ಬೆಳೆಸಿರ್ತಾರೆ ಪಾಪ ಅಷ್ಟು ಕಷ್ಟಪಟ್ಟು. ಅಂದರೆ ಈಗ ಸಸ್ತಾಗೈತೆ ರೀ ಫ್ರೆಂಡ್ಸಿಗೆ ತರಕಾರಿ. ಈಗ ನೋಡಿರಿ, ಇದು ಹೂಕೋಸು. ಇದು ಮೊದಲು 50-60-100 ರೂಪಾಯಿ ತನಕ ನಾವು ತೊಗೊಂಡಿವಿ. ಈಗ ಇದು ನನಗೆ 20 ರೂಪೀಸ್ಗೆ ಬಂದಿತ್ತು, ಎಷ್ಟು ದೊಡ್ಡದು. ಹಾಗಾಗಿ ನಾವು ಜಾಸ್ತಿ ರೇಟ್ ಇದ್ದಾಗ ಗೋಬಿ 65 ಗೋಬಿ ಮಂಚೂರಿ ಮಾಡ್ಬೇಕಂತೇಳಿ ಆಸೆ ಮಾಡ್ಕೊತೀವಿ. ಸಸ್ತಾ ಆದಾಗ ಏನು ಮಾಡೋಕ್ಕೆ ಮನಸ್ಸೇ ಆಗೋಲ್ಲ. ಈಗ ಒಂದು 4-5 ತೊಗೊಂಬಂದಿದ್ದು ಹಾಗೆ ಇದ್ದು. ಇದು ಮಕ್ಕಳು ತೊಗೊಂಬಂದು ತೋರ್ಸಕ್ತಿದ್ರು. ಮುಖದ ಮೇಲೆ ಮುಖದ ಮುಂದೆ ತೊಗೊಂಬಂದು, ಮಮ್ಮಿ 65 ಮಾಡು, ಮಂಚೂರಿ ಮಾಡು, ಮಗಳಿಗದು ಮಗನಿಗೆ ಅದು. ಹಾಗಾಗಿ ನಾನು ಯಾವುದು ಬೇಡ, ಗೋಬಿ 65 ಮಾಡೋಣ, ಡ್ರೈ ಆಗಿ ಆಗುತ್ತಾ, ಎಣ್ಣೆನೂ ಜಾಸ್ತಿ ಇಡೋಂಗಿಲ್ಲ, ಅದೇ ಮಾಡೋಣ ಅಂಥೇಳಿ ಮಾಡಾಕತ್ತೀವಿ. ಈಗ ಇದು ಬಗೋನಿ ತೊಗೊಂಡಿನಿ, ನೀರಿಟ್ಟೀನಿ, ಸ್ವಲ್ಪ ಎಲ್ಲ ನಾನು ಈ ಥರ ಕಟ್ ಮಾಡಿ ಹಾಕೀನಿ ಹೂಕೋಸು. ಈಗ ಇದ್ರದ್ದು 65 ಮಾಡ್ತೀನಿ. ಅದು ಈಸಿ ಮೆಥಡ್ಲಿಂದ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. 1-2 ನಿಮಿಷ ಅಷ್ಟೇ ಕುಕ್ ಮಾಡ್ಕೋಬೇಕು. ಅದು ಹುಳ ಪಳ ಇರ್ತಾವಲ್ಲ, ಹೋಗಿಬಿಡ್ತಾವ್ರಿ. ಈಗ ಅದೇ ಟೈಮ್ಗೆ ನಮ್ಗೆ ಸಾಯಂಕಾಲ ಟೈಮಲ್ಲ, ಮತ್ತು ಇದು ಗೋಬಿ 65 ರೆಡಿ ಮಾಡ್ತಾಯಿದ್ದೀವಿ. ಕೋಲ್ಡ್ ಅಂತೂ ಫುಲ್ ಇದೆ. ಈಗ ನೋಡಿ ಫ್ರೆಂಡ್ಸ್, ಭಾಳ ತಂಪಿದೆ, ಹಾಗಾಗಿ ನಾನು ಚಹಾ ಮಾಡ್ತಾಯಿದ್ದೆ. ಚಿಲ್ಲಿ ಪೌಡ್ರ್ ಹಾಕೀನಿ, ಉಪ್ಪು ಹಾಕೀನಿ, ಧನಿಯಾ ಮಸಾಲ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಈಗ ಅರಿಶಿನ ಪೌಡ್ರ್ ಹಾಕೀನಿ. ನಮ್ಮ ಜಾರು ಮೇಡಮ್ಗೆ ಭಾಳ ಇಷ್ಟ ಆಗೋದಿಲ್ಲ ಯಾರು ಗೋಬಿ 65. ಇದು ಚಾಟ್ ಮಸಾಲ ಹಾಕೀನಿ, ಬ್ಲ್ಯಾಕ್ ಪೇಪರ್ ಹಾಕೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಫುಡ್ ಕಲರ್ ರೀ. ಇಷ್ಟ ಆಯ್ತು ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ನಾನು ಸ್ವಲ್ಪ ಸುಮ್ಮನೆ ಹೆಸರಿಗೆ ಅಂತೇಳಿ ಅಂತಾರಲ್ಲ, ಆ ಥರ ಹಾಕೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಚಮಚದಷ್ಟು. ಈಗ ಇದು ಹಾಕ್ತಾಯಿದ್ದೀನಿ, ಮೈದಾ ಹಿಟ್ಟು 1-2 ಚಮಚ, ಮತ್ತು ಇದು ಏನಂತ್ರಿ ಕಾರ್ನ್ಸ್ಟಾರ್ ಅಂತಾರಲ್ಲ, ಅದು 3 ಚಮಚ ಹಾಕೀನಿ. ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡಿನಿ. ಸ್ವಲ್ಪ ನೀರು ಹಾಕಿ ಈ ಥರ ತಯಾರು ಮಾಡಿ ನೋಡಿರಿ ಫ್ರೆಂಡ್ಸ್ ಬ್ಯಾಟ್ರ್. ಅಷ್ಟು ಜಾಸ್ತಿ ಥಿಕ್ಕಿಲ್ಲ, ಮೀಡಿಯಮ್ ಮಾಡೀನಿ. ಈಗ ಆಯಿಲ್ ಕುಕ್ ಆಗ್ತಾಯಿದೆ, ಬಿಸಿ ಆಗಲಿ. ಅಂದರೆ ಮೀಡಿಯಮ್ ಇರಬೇಕು, ಆಯಿಲ್ ಜಾಸ್ತಿ ಬಿಸಿ ಆಗಬಾರ್ದು. ಈಗ ನೋಡಿ ಫ್ರೆಂಡ್ಸ್, ನಾನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಸ್ವಲ್ಪ ಗಂಟಲು ಭಾಳ ಪ್ರಾಬ್ಲಮ್ ಇದೆ. ಹಾಗಾಗಿ ಮಾತಾಡೋಕೆ ಸ್ವಲ್ಪ ಜಗ್ಗಂಗೆ ಆಗತ್ತೈತಿ. ಹಾಗಾಗಿ ನಾನು ಅಷ್ಟಾದ್ರೂ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಮಿಕ್ಸ್ ಮಾಡಿದ್ದು ಚಟ್ನಿ ಬ್ಯಾಟ್ರ್ ಒಳಗೆ ಎಲ್ಲ ಗೋಬಿ ಹಾಕಿಬಿಡೋಣ. ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಯಿಲ್ ಒಳಗೆ ಒಂದೊಂದೇ ಬಿಟ್ಕೊತ ಹೋಗೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ರೌಂಡು. ಮತ್ತು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಭಾಳ ಅಂದರೆ ಭಾಳ ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿನಿ. ಇದ್ದಂಥ ಮಸಾಲೆ ಮನೆಯಾಗೆ ಇದ್ದಿದ್ದು ಮಸಾಲೆ ತೊಗೊಂಡು ಹಾಕಿ ಮಾಡುವಂತಹ. ಈಗ ನೋಡಿ ಫ್ರೆಂಡ್ಸ್, ಇದು ಈ ಥರ ಮಾಡಬೇಕು. ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಆಗುತ್ತಲ್ಲ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿರಿ. ಈ ಥರ ಒಂದು ಹೊಸ ರುಚಿ ಮಾಡಿಕೊಂಡು ಈವ್ನಿಂಗ್ನಲ್ಲಿ ಈ ಥರ ನಾವು ಮಾಡ್ಕೊಂಡು ತಿಂದುಬಿಟ್ರೆ, ಹೊರಗಿನ ತಿನ್ನೋದು ಬದಲು ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಆಗುತ್ತಲ್ಲ, ಅದೇ ಥರ ನೀವು ಮನೆಯಾಗೆ ತಯಾರು ಮಾಡಿ ತಿನ್ನಿರಿ ಫ್ರೆಂಡ್ಸ್. ಈಗಂತೂ ಸಸ್ತಾ ಇದೆ ಫುಲ್ಲು. ಹೂಕೋಸಾಗಲಿ, ಕ್ಯಾಲಿಫ್ಲವರ್ ಆಗಲಿ, ಮತ್ತು ಇದು ಗೋಬಿ ಅಂತಾರಲ್ಲ, ಕ್ಯಾಬೇಜ್ ಸಸ್ತಾಗೈತೆ ರೀ. ಎಲ್ಲ 4-5 ಹೆಸರು ಇದಾವ್ರಿ ಇದು. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಪ್ಯಾನ್ ಒಳಗೆ ಹಾಕೀನಿ. ಮತ್ತು ಇದು ಸೆಕೆಂಡ್ ರೌಂಡ್ ರೀ. ಭಾಳ ದೊಡ್ಡದಿತ್ತು ಇದು ಹೂಕೋಸು. ಎಷ್ಟು ಮಾಡಿದ್ರೂ ಹಾಕ್ತಾನೇ ಇದ್ದಿಲ್ಲ. ನನಗಂತೂ ಬೇಸರನ ಆಗಿಬಿಟ್ಟಿತ್ತು ಮಾಡಿ ಮಾಡಿ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಟ್ಟು ಒಳಸ್ಬಾರ್ದು, ಇಲ್ಲಾಂದರೆ ಆಯಿಲ್ ಒಳಗೆ ಮಿಕ್ಸ್ ಆಗಿಬಿಡ್ತಾವೆ ಅಂಥೇಳಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡೀನಿ. ಎಷ್ಟು ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಕಲರ್ಫುಲ್ಲಾಗಿ, ಡ್ರೈ ಆಗಿ ರೆಡಿಯಾಗ್ಯಾವ ಗೋಬಿ 65. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿರಿ. ಮತ್ತೆಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ.
ಈಗ ತಿಂದು ಇದು ಮಾಡಿಂದೆ 2 ಡೇಸ್ ಆಯಿತು ನಾವು ಮಾಡಿ. ಭಾಳ ಟೇಸ್ಟ್ ಆಗಿತ್ತಲ್ಲಮ್ಮ. ಇದ್ರ ಜೊತೆ ಸಾಸ್ ಏನು ಚಟ್ನಿ. ಈಗ ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡೀನಿ. ಒಂದು ರೌಂಡ್ ಆಗಿತ್ತು, ಆಗಲೇ ಖಾಲಿ ಮಾಡ್ಯಾರ. ಮತ್ತು ಇನ್ನೊಂದು ನೆಕ್ಸ್ಟ್ ರೌಂಡ್ ಇದು, ಅದು ತೋರಿಸ್ಬೇಕಂದ್ರೆ ಥಮ್ಗೆ ಅಂಥೇಳಿ ಇಷ್ಟು ನಾ ತಕ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ಥರ ಗೋಬಿ 65 ರೆಡಿಯಾಗಿದೆ. ಫುಲ್ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ರೆಡಿಯಾಗಿದೆ. ನೋಡಿದರೆ ಬಾಯಾಗಿ ನೀರೇ ಬರಾಕತ್ತಿದೆ. ಕಲರ್ಫುಲ್ಲಾಗಿ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್, ಗೋಬಿ 65. ಭಾಳ ಈಸಿ ಇದೆ, ಮಾಡ್ಕೊಂಡು ತಿನ್ನಿರಿ ಆರಾಮಾಗಿ. ಈಗಂತೂ ಕ್ಲೈಮೇಟ್ ಫುಲ್ ಕೂಲ್ ಇದೆ. ನಾವು ಸಾಸ್ ತೊಗೊಂಡಿದ್ವಿ ಅದ್ರ ಜೊತೆ. ಈಗ ನಾನು ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ, ಅಂದರೆ ನಾನು ಲಂಚಿಗೆ ಅಂಥೇಳಿ ನಾನು ಅನ್ನ ಬೇಳೆ ಮಾಡಿದ್ದೆ. ಅದ್ರ ಜೊತೆ ನಾವು ಆನಿಯನ್ ಪಕೋಡ ಮಾಡ್ಕೊಂಡು ತಿಂತಾಯಿದ್ವಿ. ಇದು ಕಡ್ಲೆ ಹಿಟ್ಟೊಳಗೆ ಏನು ಜಾಸ್ತಿ ಏನು ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ, ಆನಿಯನ್ ಹಾಕಿನಿ, ಮತ್ತು ಕೊತ್ತಂಬರಿ ಹಾಕಿನಿ, ಸಾಲ್ಟ್ ಮತ್ತು ಸೋಡಾ ಪುಡಿ ಹಾಕಿ ನೋಡಿರಿ ಫ್ರೆಂಡ್ಸ್, ಅಷ್ಟೇ. ಹಾಂ, ನೀವು ಜಾಸ್ತಿ ಆಯಿಲ್ದು ಚಿನ್ಸ್ ಮಾಡಿರಲ್ಲ. ಗೋಬಿ 65 ನಿನ್ನೆ ಮಾಡಿದ್ದೆ. ಇದು ರೈಸ್ ಒಳಗೆ ತಿನ್ನಕ ಬಜ್ಜಿ ಇಲ್ಲ, ಏನು ಆಯಿಲ್ಸ್ ಅದಾವಲ್ಲ, ಅದ್ರ ನೀವು ಜಾಸ್ತಿ ಮಾಡ್ಯಾರ. ಈಗ ನೋಡಿ ಫ್ರೆಂಡ್ಸ್, ಇದು ಪಕೋಡ ರೆಡಿ ಆಗ್ಯಾವ. ನಿಮಗೆ ಆನಿಯನ್ ಪಕೋಡ ನಾನಂತರ ಫುಲ್ ರೆಸಿಪಿ ತೋರಿಸಿಲ್ಲ. ಇದು ಅಂದರೆ ಏನೇನು ಹಾಕಿನಿ ಅಂಥೇಳಿ ಹೇಳಿನ ಬ್ಯಾಟ್ರಿ ಒಳಗೆ. ಎಷ್ಟು ಸೂಪರಾಗಿ ಮಸ್ತ್ ಕಾಣಿಸ್ತದ. ನಮಗಂತೂ ಫುಲ್ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಮಾಡಿದ್ದೆ ನಾನು, ಜಾಸ್ತಿ ಏನು ಮಾಡಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಾಂದರೆ ನಾನು ಫುಲ್ ರೆಸಿಪಿ ತೋರಿಸ್ತಿದ್ದೆ ನಿಮ್ಮ ಜೊತೆ. ಈಗ ಆಲ್ರೆಡಿ ನಾನು ಗೋಬಿದು 65 ಫುಲ್ ರೆಸಿಪಿ ತೋರಿಸೀನಿ. ಹಾಗಾಗಿ ಇದು ಸ್ವಲ್ಪ ಅರ್ಜೆಂಟ್ ಮೇಲೆ ಬಂದೆ. ಮತ್ತು ಆಮೇಲೆ ನೆನಪಾತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕಂತೇಳಿ, ಆವಾಗ ನಾನು ವಿಡಿಯೋ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್. ಇದು ಗೋಲ್ಡನ್ ಕಲರ್ ಬಂದೈತೆ ಪಕೋಡದು. ಈಗ ನಾನು ತೆಗೆದು ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಬೇರೆ ಒಂದು ಪ್ಲೇಟಿಗೆ ಬ್ರೌನ್ ಕಲರ್ ಆಗಿ, ಗೋಲ್ಡನ್ ಕಲರ್ ಆಗಿ ಎಷ್ಟು ಮಸ್ತ್ ಕಾಣ್ತಾವ. ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಪಕೋಡ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಬಾಯಲ್ಲಿ ನೀರು ಹಾಗೆ ಹೋಗ್ತಿರ್ತಾವ ನೋಡಿದರೆ. ಆನಿಯನ್ ಪಕೋಡ ಮತ್ತು ಗೋಬಿ 65 ಇವತ್ತೊಂದು ರುಚಿಯಾದ ಸ್ಪೆಷಲ್ ಅಡುಗೆ ರೆಡಿಯಾಗವ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ಒಂದು ಪ್ಲೇಟಿಗೆ ತಗೊಂಡೀನಿ. ಎಣ್ಣೆ ಸ್ವಚ್ಛಾಗಿ ಕ್ಲೀನಾಗಿ ತೆಗಿಬೇಕ್ರಿ, ಇಲ್ಲಾಂದರೆ ಎಣ್ಣೆ ಇರ್ತಾವ್ರಿ ಫ್ರೆಂಡ್ಸ್. ಈಗ ಒಂದು ಬೇರೆ ಪಾತ್ರೆ ಒಳಗೆ ಹಾಕ್ಕೊಂಡೀನಿ. ಈಗ ನೋಡಿ ಫ್ರೆಂಡ್ಸ್, ಆನಿಯನ್ ಪಕೋಡ ಎಷ್ಟು ಕಲರ್ಫುಲ್ಲಾಗಿ ಆಗ್ಯಾವ. ಈಗ ನಾವು ಸ್ವಲ್ಪ ಮಾರ್ಕೆಟ್ ಬಂದಿದ್ವಿ, LBS ಮಾರ್ಕೆಟ್, ಗಾಂಧಿ ಚೌಕ್ಗೆ. ಬಾಯೆಲ್ಲ ಕೆಟ್ಟುಬಿಟ್ಟಿತ್ತು, ನೆಗಡಿ, ಕೆಮ್ಮು, ಜ್ವರ ಆಗಿ. ಈಗ ಸ್ವಲ್ಪ ಚಟ್ನಿ, ರೊಟ್ಟಿ, ಕಟ್ಟಿಗೆ ರೊಟ್ಟಿ ಮತ್ತು ಎಲ್ಲ ಥರ ಪಿಕಲ್ಸ್ ಸಿಗ್ತಾವಿಲ್ಲೇ. ಸ್ವಲ್ಪ ಸೊಂಡಿಗೆ ಅದು ತೊಗೊಂಡೋಗ್ಬೇಕಂಥೇಳಿ ಮಾರ್ಕೆಟ್ ಬಂದ್ವಿ. ಈ ಅಂಗಡಿ ಶಾಪ್ ಒಳಗಂತೂ ಫುಲ್ ಮಸ್ತ್ ಇರುತ್ತೆ. ಎಲ್ಲ ಚಟ್ನಿ ಫ್ರೆಶ್ ಇರ್ತಾವೆ. ಈಗ ಬಾಂಡೆ ತಿಕ್ಕಕ್ಕೆ ಬ್ರಷ್ ಅದೆಲ್ಲ ಖಾಲಿ ಆಗಿದ್ದು. ಈಗ ಖಾತಾ ಎಲ್ಲ ತೊಗೊಳ್ಬೇಕು. ಹೀಗಾಗಿ ಇಲ್ಲೇ ಖಾತಾ ತೊಗೊತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ನಾವು ಜ್ಯುವೆಲರಿ ಶಾಪ್ ನೋಡಿರಿ ಫ್ರೆಂಡ್ಸ್. ಇದು 1 ಗ್ರಾಮ್ ಗೋಲ್ಡಿನ ಶಾಪ್. ಇದು ಅಂದರೆ ಒಂಥರ 1 ಗ್ರಾಮ್ ಗೋಲ್ಡ್ ಅಂದರೆ ಇದು 6 ತಿಂಗಳ 1 ವರ್ಷ ಗ್ಯಾರಂಟಿ ಇರ್ತಾ, ಕಲರ್ ಹೋಗಲ್ಲ. ಇಲ್ಲಿ ನಾನು ಗ್ರೋಸರಿ ಸ್ವಲ್ಪ ಖಾಲಿ ಆಗಿತ್ತು. ಗ್ರೋಸರಿ ಅಂದರೆ ಪಾಸ್ತಾ, ಸ್ವಲ್ಪ ಬಾಂಡೆ ತಿಕ್ಕೋದು, ಖಾತಾ, ಅದು ಚಿಪ್ಸ್ ಅದೆಲ್ಲ ನಾನು ತೊಗೊಳಕ್ಕೆ ಬಂದಿದ್ದೆ. ಮಕ್ಕಳು ಕೇಳಿದರೆ ಯಾವಾಗಾರ ಮಾಡಿಕೊಡ್ಬೇಕು ಅಂಥೇಳಿ ಈಗ ನಾವು ಇದು ತೊಗೊತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಬಿಜಾಪುರ್ನಲ್ಲಿ ಗಾಂಧಿ ಚೌಕ್ನಾಗ ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಬುಟ್ಟಿ ಒಳಗೆ ಹಾಕಿಟ್ಬಿಡ್ತಾರೆ ಎಲ್ಲ ಥರ. ಅಂದರೆ ನೆನಪಿದ್ದಿಲ್ಲ ಅಂದ್ರೆ ನಾವು ನೋಡಿ ತೊಗೋಬೋದು. ಇಲ್ಲೇ ಬ್ಯಾಗಿನ ಅಂಗಡಿ ಐತ್ರಿ, ನೋಡ್ಬೋದು. ಅಪೋಸಿಟ್ ಐತ್ರಿ ಈ ಶಾಪ್ ಮುಂದೆನೇ. ಅಣ್ಣ ಮತ್ತೇನು ಬೇಕು ಅಂತ ಕೇಳಕತ್ತಾರ. 2 ಥರ ಪಾಸ್ತಾ ಇದ್ವು ಇಲ್ಲಿ. ಸ್ಪ್ರಿಂಗ್ದೊಂದು ಖುಲ್ಲಾ ಸ್ಪ್ರಿಂಗ್ ಅಂತೆ, ಒಂದು ಜಾಯಿಂಟ್ ಸ್ಪ್ರಿಂಗ್ ಪಾಸ್ತಾ ಅಂತ್ರಿ. ಈಗ ಹೊಸ್ದಾಗಿ ಬಂದಿತ್ತಂತದು. 3-4 ಟೈಪ್ ಪಾಸ್ತಾ ಇದಾವೆ ನೋಡಿರಿ ಫ್ರೆಂಡ್ಸ್ ಇವ್ರ ಹತ್ರ.
ಈಗ ನೋಡಿ ಫ್ರೆಂಡ್ಸ್, ಅದೇ ಕಿರಾಣಿ ಸ್ಟೋರ್ ಇದು. ಅಂದರೆ ಇಲ್ಲಿ ಬೇಳೆ ಮತ್ತು ಇದು ರಾಜ್ಮಾ, ಇದು ಗೋಧಿ ಮತ್ತು ಎಲ್ಲ ಕಾಳು ಎಲ್ಲ ಇಲ್ಲೇ ಸಿಗ್ತಾವ್ರಿ. ರಾಜ್ಮಾ ಇದು ತುಂಬ ಇಷ್ಟ ಆಗುತ್ತೆ ನನಗೆ ತಿನ್ನೋಕ್ಕೆ. ಅಂದರೆ ನಾನು ತೊಗೊಂಡಿಲ್ಲ, ನೆಕ್ಸ್ಟ್ ಟೈಮ್ ತೊಗೊತೀನಿ. ಈಗ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಬೇಡ ಅಂಥೇಳಿ ತೊಗೊಂಡಿಲ್ಲ. ಇದು ನೋಡಿರಿ ಫ್ರೆಂಡ್ಸ್, ಇದು ತವಾ ಮತ್ತು ಇದು ಇದ್ರದ್ದು ರೀ, ಕಬ್ಬಿಣದ ರೀ, ಲೋಖಂಡ ಅಂತಾರಲ್ಲ ಅದು ರೀ. ಇದು ಎಲ್ಲ ಥರ ತವಾ ಇದಾವೆ ಇವ್ರ ಹತ್ರ. ದೋಸೆದು ಮತ್ತು ರೊಟ್ಟಿದು, ಚಪಾತಿ ಮಾಡೋದು, ಪಟ್ ಮಾಡೋದು ಎಲ್ಲ ಥರ ಇರ್ತದ. ಅದು ನೋಡಿಕೊಂಡು ನಾವೇನು ತೊಗೊಂಡಿಲ್ಲ, ಬರೀ ಲೈಟ್ರ್ ಅಷ್ಟೇ ತೊಗೊಂಡಿವಿ. ಅದು ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ದುಪ್ಪಟ್ಟ ಶಾಪಿಗೆ ಬಂದೀವಿ. ಎಷ್ಟು ಕಲರ್ಫುಲ್ಲಾಗಿ ದುಪ್ಪಟ್ಟ ಮಸ್ತ್ ಇದಾವೆ. ಒಂದಕ್ಕಿಂತ ಒಂದು ಡಿಸೈನ್ ಚಲೋ ಇದ್ದು. ನನಗೆ ಇದು ಜರ್ಸಿ ಕ್ಲಾತ್ ದುಪ್ಪಟ್ಟ ಬೇಕು, ಅಂದರೆ ಅದು ಜಾರಂಗಿಲ್ಲ. ಇದು ಒಂದು ನ್ಯೂ ಥರ ಬಂದೈತಿ ಅಕ್ಕ ಅಂಥೇಳಿ ತೋರ್ಸಕತ್ತಾರೆ ತಮ್ಮ. ಯಾವಾಗಲೂ ಬರಲಿ ನಾನು ಬಿಜಾಪುರೊಳಗೆ ಇವ್ರ ಶಾಪಿಗೆ ಬರ್ತೀನಿ. ಅಂದರೆ ದುಪ್ಪಟ್ಟ ನಾನು ಹೋಗ್ತೀನಲ್ಲ, ಅವ್ರ ವೆರೈಟಿ ನಿಮ್ಗೆ ಯಾವುದು ನಂಗೆ ಜಾಸ್ತಿ ಟಿಕ್ಲಿದು ಅದು ಇದು ನನಗೆ ಇಷ್ಟ ಆಗಲ್ಲ. ಸಿಂಪಲ್ ತೊಗೊತೀನಿ ಅಷ್ಟೇ, ನನಗೆ ಗ್ರ್ಯಾಂಡ್ ಇಷ್ಟ ಇಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನೀವು ಅವ್ರು ಅಂದರು ತಮ್ಮ, ನಿಮಗೆ ಸಿಂಪಲ್ಲೇ ತೋರಿಸ್ತೀನಕ್ಕ, ನಿಮ್ಗೆ ಯಾವ್ದು ಬೇಕು ಅದೇ ತೋರಿಸ್ತೀನಿ, ಜಾಸ್ತಿ ಗ್ರ್ಯಾಂಡ್ ತೋರಿಸೋ. ಈಗ ನೋಡಿ ಫ್ರೆಂಡ್ಸ್, ನಾನು ದುಪ್ಪಟ್ಟ ತೊಗೊಂಡೆ. ಈಗ ಹೊರಗಿಂದಿದು ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಈಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಕತ್ಲಾಗ್ಬಿಟ್ಟಿತ್ತು, ಅಂದರೆ ಬರುವಾಗ ನಾವು 5 ಗಂಟೆಗೆ ಏನು ಬಂದಿದ್ವಿ. ಈಗ ಶಾಪಿಂಗ್ ಮುಗೀತು. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ. ಮಕ್ಕಳಿಗೆ ಸ್ವಲ್ಪ ಸ್ಟೇಷ್ನರಿ ಕೊಡಿಸೋದಿತ್ತು, ಪ್ರಾಜೆಕ್ಟ್ ಇದು, ಹಾಗಾಗಿ ಕೊಡಿಸ್ಕೊಂಡು ನಾ ಮನೆಗೆ ಬಂದೆ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ.